ನಮ್ಮ ಹಳ್ಳಿ ಸೊಗಡು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅದೇ ಥರ ಮಾಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಚಂದವಾಗಿ ಕಾಣುತ್ತೆ. ಎಲ್ಲರಿಗೂ ಚೈತ್ರ ಲಿಶಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನೀವೆಲ್ಲರೂ ನನಗೆ ಸಪೋರ್ಟನ್ನು ಮಾಡಬೇಕು. ನಿಮ್ಮ ಸಪೋರ್ಟ್ ನನಗೆ ಮತ್ತೊಂದು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಆಗುತ್ತೆ. ಬೆಳಗ್ಗೆ ನಾನು ಎದ್ದೊಳೋದಕ್ಕೆ 5:40 ಅರೌಂಡ್ 6 o'clock ಅನಿಸುತ್ತೆ. ಆ ಟೈಮಲ್ಲಿ ಎದ್ದೆ, ಯಾಕಂದರೆ ಮಗು ಇರೋದ್ರಿಂದ ಸ್ವಲ್ಪ ಲೇಟಾಗೆ ಎದ್ದೊಳ್ಬೇಕಾಗತ್ತೆ. ಸೊ ಎದ್ದು ಹೊರಗಡೆ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಿದ್ದೀರಲ್ವ ನಾನು ಹಾಕ್ತಿರೋ ರಂಗೋಲಿ ಯಾವ ಥರ ಇದೆ ಅಂತ. ಸೊ ಇದರಲ್ಲಿ ಬೇಜಾನ್ ಡಿಸೈನ್ಸ್ ಬರುತ್ತೆ, ನಾವು ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒನ್ಸ್ ನೀವು ಬಾಗಿಲನ್ನು ತೊಳೆದು ದಾಲಂದ್ರನ ಅರಿಶಿನ ಕುಂಕುಮ ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಎಷ್ಟು ಕಳೆ ಬರ ಇರುತ್ತೆ ಗೊತ್ತಾ ಮನೆ ಬಾಗಿಲಿಗೆ. ನೋಡ್ತಿದ್ದೀರಲ್ವ ನಾನು ಯಾವ ಥರ ಡಿಸೈನ್ಸ್ ಹಾಕ್ತಿದ್ದೀನಿ ರಂಗೋಲಿನ ಅಂತ. ಈ ಥರ ಮನೆ ಬಾಗಿಲಿಗೆ ಅಷ್ಟೊತ್ತಿಗೆ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ದಾಲಂದ್ರಾಗೆ ಅರಿಶಿನ ಕುಂಕುಮ ಇಡೋದ್ರಿಂದ ಮನೆಗೆ ಲಕ್ಷ್ಮಿ ಪ್ರಾಪ್ತಳಾಗ್ತಾಳೆ ಅಂತ ದೊಡ್ಡವರು ಹೇಳ್ತಾರೆ. ಏನೇ ಆಗಲಿ ನಾವು ಬೆಳಗಿನ ಜಾವನೇ ಆ್ಯಕ್ಟಿವಿಟೀಸನ್ನು ಸ್ಟಾರ್ಟ್ ಮಾಡಿ ನೀಟಾಗಿ ಇಟ್ಕೊಳ್ಳೋದು ಒಂದು ಮನೆಗೆ ಶಾಂತಿಯನ್ನು ತಂದು ಕೊಡುತ್ತೆ. ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಆವತ್ತಿನ ಡೇ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಲಾಸ್ಟ್ ಕಂಪ್ಲೀಟ್ ನೋಡಿ ಈ ಥರ ಬಂದಿದೆ ಔಟ್ಪುಟ್ಟು. ನಮ್ಮ ಹಳ್ಳಿ ಕಡೆ ಅಂತೂ ಫಸ್ಟ್ ನೋಡೋದೇ ಇದನ್ನು, ಮನೆ ಬಾಗಿಲನ್ನ ಹೇಗೆ ಇಟ್ಕೊಂಡಿದ್ದಾರೆ, ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡ್ತಾರಾ ಹೆಣ್ಮಕ್ಳು ಹೇಗೆ ಅನ್ನೋದು ಇದರಿಂದನೇ ಗೊತ್ತಾಗುತ್ತೆ. ನೋಡ್ತಿದ್ದೀರಲ್ವ ಯಾವ ಥರ ಕಾಣಿಸ್ತಿದೆ ನಮ್ಮ ಮನೆ ಬಾಗಿಲು ಅಂತ. ಈ ಥರ ಇರುತ್ತೆ. ಯಾವಾಗಲೂ ಅಷ್ಟೇ ಹೀಗೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ.